ಗುಡ್ ಮಾರ್ನಿಂಗ್ ಮೇಡಮ್. ಮೇಡಮ್, ನಿಮ್ಮ ಮಗನಿಗೆ ಎಲ್ಲ ಸಬ್ಜೆಕ್ಟಲ್ಲೂ ತುಂಬ ಕಡಿಮೆ ಮಾರ್ಕ್ಸ್ ಬಂದಿದೆ. ಯಾಕೆ? ನೀವು ಸರಿಯಾಗಿ ಹೇಳ್ಕೊಡ್ತಾ ಇಲ್ವಾ? ನಾವು ಓದಿಸ್ತೀವಿ ಮೇಡಮ್, ಆದರೆ ನೀವು ಸ್ವಲ್ಪ ಮನೇಲಿ ಓದಿಸ್ಬೇಕಲ್ವಾ? ಮನೇಲಿ ಹೇಳ್ಕೊಡೋದಿದ್ರೆ ಸ್ಕೂಲ್ಗೆ ಯಾಕೆ ಕಳಿಸ್ತೀವಿ ಮೇಡಮ್? ಹಾಗಲ್ಲ, ನಾವು ಸ್ಕೂಲಲ್ಲಿ ಹೇಳ್ಕೊಟ್ಟಿರ್ತೀವಿ. ನೀವು ಸ್ವಲ್ಪ ಮನೇಲಿ ಅಭ್ಯಾಸ ಮಾಡಿಸಿದ್ರೆ ಮಕ್ಕಳು ಇನ್ನೂ ತುಂಬ ಚೆನ್ನಾಗಿ ಕಲಿತಾರೆ ಅಂತ. ಮನೇಲಿ ಹೇಳ್ಕೊಟ್ರೆ ನಮಗೂ ಕನ್ಸೆಷನ್ ಕೊಡ್ತೀರಾ? ನಾವ್ಯಾಕೆ ಕೊಡ್ತೀವಿ ಮೇಡಮ್? ನೀವು ಓದ್ಸಕ್ ಫೀಸ್ ತಗೋತೀರಾ, ನಾವು ಓದ್ಸಕ್ ಕನ್ಸೆಷನ್ ತಗೋಬಾರ್ದಾ? ಕ್ಲಾಸಲ್ಲಿ ನಿಮ್ಮ ಹುಡುಗ ಸರಿಯಾಗಿ ಕಾನ್ಸಂಟ್ರೇಟೇ ಮಾಡಲ್ಲ ಮೇಡಮ್. ಏನು ಕಾನ್ಸಂಟ್ರೇಷನ್ ಮಾಡಲ್ವಾ? ಅಯ್ಯೋ, ನಿಮಗೆ ನನ್ನ ಮಗನ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಯಾವ್ದಾದ್ರು ಪ್ರೋಗ್ರಾಮ್ ಸ್ಟಾರ್ಟ್ ಆದ್ರೆ ವಾಶ್ರೂಮ್ ಅರ್ಜೆಂಟ್ ಆದ್ರೂ ಎದ್ದೋಗಲ್ಲ, ಪ್ರೋಗ್ರಾಮ್ ಮುಗಿದ್ಮೇಲೆ ಹೋಗ್ತಾನೆ. ಮ್ಯಾಟ್ರು ಅದಲ್ಲ, ನೀವು ಅವನಿಗೆ ಕಾನ್ಸಂಟ್ರೇಷನ್ ಬರೋ ತರ ಪಾಠ ಮಾಡ್ತಿಲ್ಲ ಅನ್ಸುತ್ತೆ. ಕ್ಲಾಸಲ್ಲಿ ಎಲ್ರಿಗೂ ಸಬ್ಜೆಕ್ಟ್ ಅರ್ಥ ಆಗುತ್ತೆ ಮೇಡಮ್, ನಿಮ್ಮ ಮಗನಿಗೆ ಮಾತ್ರ ಅರ್ಥ ಆಗ್ತಿಲ್ಲ. ಎಲ್ರಿಗೂ ಅರ್ಥ ಆಗಿ ನನ್ನ ಮಗನ್ಗೆ ಅರ್ಥ ಆಗ್ತಿಲ್ಲ ಅಂದ್ರೆ ನೀವು ಅವನಿಗೆ ಗಮನ ಕೊಡ್ತಿಲ್ಲ ಅಂತ ಅರ್ಥ. ನನ್ನ ಫೀಸ್ ವಾಪಸ್ ಕೊಡಿ. ಇಲ್ಲ, ಚೆನ್ನಾಗೇ ಓದ್ತಾನೆ. ಇವಾಗ ತಾನೇ ಚೆನ್ನಾಗಿ ಓದಲ್ಲ ಅಂದ್ರಿ, ಕಾನ್ಸಂಟ್ರೇಷನ್ ಇಲ್ಲ ಅಂದ್ರಿ. ಚೆನ್ನಾಗಿ ಓದಿಸ್ತೀವಿ. ನೆಕ್ಸ್ಟ್ ಇಯರ್ ನೋಡ್ಕೊಳ್ಳಿ ಮೇಡಮ್, ಫಸ್ಟ್ ರ್ಯಾಂಕಲ್ಲಿ ಪಾಸ್ ಆಗ್ತಾನೆ, ಹಂಗೆ ಓದಿಸ್ತೀವಿ. ಸರಿ ಮೇಡಮ್, ನಾನು ಬರ್ಲಾ? ನನ್ನ ಮಗನ ಬಗ್ಗೆ ಸ್ವಲ್ಪ ಗಮನ ಕೊಡಿ. ರಾಮಚಂದ್ರ ಪ್ರಭು.